ಇವತ್ತು ಮಾತಾಡಿದ್ದಾರೆ. ನಾನು ನೋಡ್ರಂಗೆ ಈ ಜಗತ್ತಿನ ಟಾಪ್ 5 ಡೈರೆಕ್ಟರ್ಸ್ ಅಂತ ಬರೆದಿದ್ರು. ಈ ಜಗತ್ತಿನ ನಂಬರ್ 1 ಡೈರೆಕ್ಟರ್ ಉಪ್ಪಿ ಸರ್. ಯಾಕೆ ಅಂತಂದ್ರೆ ಒಂದು ಸಿನಿಮಾ ಒಂದು ಕ್ರಿಯಾಶೀಲತೆಯ ಮಾಧ್ಯಮ. ಆ ಕ್ರಿಯಾಶೀಲತೆಯ ಮಾಧ್ಯಮ ಒಂದು ಕ್ರಿಯೇಟಿವ್ ಮೀಡಿಯಮ್ ಅಲ್ಲಿ ಪ್ರತಿ ದಿನಾನು, ಪ್ರತಿ ಗಂಟೆನೂ, ಪ್ರತಿ ಕ್ಷಣನೂ ಒಂದು ಯೋಚನೆ ಮಾಡಿ ಒಂದು ಹೊಸತನ ತರಬೇಕು. ಆಮೇಲೆ ನಮ್ಮ ಒಂದು ಅದೃಷ್ಟ ಉಪ್ಪಿ ಸರು ಇವತ್ತು ಕರ್ನಾಟಕದ ಒಂದು ನೆಲದಲ್ಲಿ ಹುಟ್ಟಿ ಕರ್ನಾಟಕದ ಸಿನಿಮಾದಲ್ಲಿರೋದು. ಯಾಕೆ ಅಂತಂದರೆ ಈ ಒಂದು ಇದೆಯಲ್ಲ ಬುದ್ಧಿವಂತ ಇವರು ಈ ಜಗತ್ತು, ಇಡೀ ಜಗತ್ತಿನಲ್ಲಿ ಎಲ್ಲೇ ಒಂದು ಕೋಣೆಯಲ್ಲಿ ಹೋಗಿ ಇದ್ರೂ ಉಪ್ಪಿ ಸರ್ ಅವರ ಒಂದು ಬುದ್ಧಿವಂತಿಕೆಯಿಂದ, ಅವರ ಇಂಟೆಲಿಜೆನ್ಸಿಂದ, ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ಥರ ಒಂದು ದೊಡ್ಡ ಹೆಸರು ಮಾಡ್ಬೋದು ಮಾಡಿದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿನ, ಒಂದು ಕನ್ನಡ ಸಿನಿಮಾನ ಜಗತ್ತಲ್ಲಿ ತಗೊಂಡೋಗಿದ್ದಾರೆ. ಒಂದು ಎ ಅಂತ ಸಿನಿಮಾ ಇರ್ಬೋದು, ಉಪೇಂದ್ರ ಅಂತ ಸಿನಿಮಾ ಇರ್ಬೋದು, ಸೂಪರ್ ಅಂತ ಸಿನಿಮಾ ಇರ್ಬೋದು, ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನನ್ನ ಮಗ ಉಪೇಂದ್ರ ಸಿನಿಮಾ ನೋಡಿ, ಆ ಕ್ಲೈಮ್ಯಾಕ್ಸ್ ನೋಡಿ, ಕ್ವಿಂಟಿನ್ ಟಾರಂಟಿನೋ ಆ ಒಂದು ಏನಂತಾರೆ ಶೈಲಿಯ ಸಿನಿಮಾ ಉಪೇಂದ್ರ ಅವತ್ತೇ ಮಾಡಿದ್ದಾರೆ ಅಂತ ಹೇಳೋದು. ಮತ್ತು ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್. ಇವತ್ತು ನಮ್ಮ ನಡುವೆ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ ಅಂತಂದರೆ ನಮ್ಮ ಹೆಮ್ಮೆ, ಅದು ನಮ್ಮ ಅದೃಷ್ಟ ಅದು. ಆಮೇಲೆ ನಿಜವಾಗ್ಲು ಸರ್, ಯಾಕೆಂತಂದರೆ ಹಲವಾರು ಜನಕ್ಕೆ ಗೊತ್ತಾಗಲ್ಲ ಒಂದು ಕ್ರಿಯೇಟಿವಿಟಿ, ಒಂದು ಕ್ರಿಯೇಟ್ ಮಾಡೋದು, ಒಂದು ಕಥೆಯನ್ನು ಕ್ರಿಯೇಟ್ ಮಾಡಿ ಒಂದು ಸಿನಿಮಾನ ಒಂದು ಪರದೆ ಮೇಲೆ ನೋಡ್ತಾರೆ, 2 ಗಂಟೆ ಎಂಜಾಯ್ ಮಾಡ್ತಾರೆ. ಆದರೆ ನೀವು ಒಂದು ಹೊಸತನ ತಂದು ಒಂದು ಹೊಸ ಕಥೆಯನ್ನು ಹೇಳಿ ಅದನ್ನು ಜನಕ್ಕೆ ಆಕರ್ಷಣೆ ಮತ್ತು ಸಿನಿಮಾ ಆಚೆಯಿಂದ ಬಂದಾಗ ಯೋಚನೆ, ಚಿಂತನೆ, ಆಲೋಚನೆಗೆ ನೀವು ಈಡಾಡ್ತಿರಲ್ಲ. ಅದು ಎಲ್ಲ ನಾವೇನಿದ್ರು ಕನ್ನಡ ಇಲ್ಲಿಗೆ ಸಿನಿಮಾ ಮಾಡ್ತೀವಿ, ಇವ್ರಂಗಲ್ಲ. ಇಲ್ಲಿ ಸಿನಿಮಾ ಮಾಡಿ ಮಗನ್ನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಾಂಬೆಗೋ ಹಾಲಿವುಡ್ಗೋ. ಇಲ್ಲ ಇಲ್ಲ, ಇಲ್ಲೇ ಕನ್ನಡದ ಕನ್ನಡ ಸಿನಿಮಾ ಮಾಡ್ತಾ ಇರ್ತಾನೆ. ಮತ್ತು ಇವತ್ತು ನಮ್ಮ ಜೊತೆಗಿರೋದು ಮತ್ತು UI ನಾವೆಲ್ಲ ಕಾಯ್ತಾ ಇದೀವಿ ಸರ್. ಮತ್ತೆ ನಿಮಗೊಂದು ಕಾಣಿಕೆ ಇದೆ. UI ಸಿನಿಮಾ ನಾವೀಗ ಗೌರಿ ಕಾಯ್ತಾ ಇದೀವಿ. ಇಲ್ಲ, ನಾವು UI ಕಾಯ್ತಾ ಇದೀವಿ. ಅಲ್ಲ, ಏನ್ ಪ್ಲಾನ್ ಮಾಡಿ ಹುಡ್ಸಿಯ ನೋಡಿ ಮಗನ್ನ ಡೈರೆಕ್ಟ್ ಅಲ್ಲಿಗೆ ಕಳ್ಸೋಣ ಅಂತ. ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. UI ಟೈಟಲ್ ಬೇಕು ಜನಕ್ಕೆ. ವಾಟ್ ಡಸ್ ಇಟ್ ಮೀನ್ UI ಟೈಟಲ್ ಅದು. ಮತ್ತು ನಾನು ಈ ಒಂದು ಕಾಣಿಕೆ ಕೊಡ್ತಾ ಇರೋದು ಒಂದು ಉಪೇಂದ್ರ ಸರ್ಗೆ AI ಮಾಡಿ, UI ಅಲ್ಲ AI. ಅದು ಅವರು ಇಷ್ಟ ಆಗುತ್ತೆ ಅನ್ಸುತ್ತೆ, ಓಪನ್ ಮಾಡಿ ನೋಡಬೇಕು. ಅವ್ರಿಗೆ ಒಂದು ಸಣ್ಣ ಕಾಣಿಕೆ. ಯಾಕೆಂತಂದ್ರೆ ಅವರು ನಡೆದು ಬಂದ ದಾರಿ, ಅವ್ರ ಹಿಂದೆ ಇದ್ದಿದ್ದು, ಅವ್ರು ಈ ಜಗತ್ತಿಗೆ ತಂದಿದ್ದು ಯಾರು ಅಂದ್ರೆ ಈ ಚಿತ್ರದಲ್ಲಿದೆ. AI ಪಿಕ್ಚರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.